ಸೊ ಇದನ್ನ ನಾನು ವಾವ್ ಸೊ ಇದನ್ನಿಲ್ಲ UB ಸಿಟಿಗೆ ಹೋಗ್ಬಿಟ್ಟು ತಗೊಂಡಿದ್ದು. ವೀಕ್ಲಿ ಥ್ರೈಸ್ ಏನಾದ್ರು ಒಂದು ನನಗೆ ಅಂತ ಶಾಪಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಅತ್ತೆ. ಒಂದು ಒಳ್ಳೆ ಒಂದು ಸ್ಪೋರ್ಟಿ ಲುಕ್ ಕೊಡುತ್ತೆ ಅಂಡ್ ಯುಟಿಲಿಟಿನೂ ಚೆನ್ನಾಗಿದೆ. ಸೊ ನಮ್ಮ ಮಾವಂಗೂ ಒಂದು ಇದೇ ತರದ್ ಗಿಫ್ಟ್ ಕೊಟ್ಟೆ. ಸೂಪರ್. ಎಂತ ಲುಕ್ ಬಂತು ಗೊತ್ತಾ ಈಗ. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಕೆಲವು ಡ್ರೆಸ್ಸಸ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ನಾನೇ ತಗೊಂಡೆ. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತಲ್ಲ, ಇದೇನೋ ಫಾರ್ ಎವರ್ ಗ್ಲಾಮ್ ಅಂತ ಇದೆ. ಸೊ ಇದು ಫಾರ್ ಎವರ್ ನ್ಯೂದು. ಸೊ ನನಗೆ ಗ್ರೀನ್ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡು ಇಟ್ಕೊಂಡು, ತುಂಬಾ ಪುಟ್ಟ ಬ್ಯಾಗು, ಸಖತ್ ಕ್ಯೂಟ್ ಬ್ಯಾಗ್. ಸಖತ್ ಕ್ಯೂಟ್. ಇದು ಗ್ರೀನ್. ಇದು ಅಗೇನ್ ಅದೇ 24 ಅಲ್ಲಿ ನನ್ನ ಬರ್ಡೇಗೆ ಅಂತ ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು. ಸೊ ನನ್ನ ತಮ್ಮ ದುಡ್ಡು ಕೊಟ್ಟಿದ್ದ, ಇದರಲ್ಲಿ ಇದನ್ನ ತಗೊಂಡ್ಬಿಟ್ಟೆ. ಇನ್ನೂ ಒಂದಷ್ಟು ಬ್ಯಾಗ್ಸ್ ಎಲ್ಲ ಇದೆ, ಒಂದಷ್ಟು ತೆಗೆದುಬಿಟ್ಟು ತೋರಿಸಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಎಸ್, ಪಾಂಚಲಿ ಆಂಕರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಈ ಒಂದು ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀವಿ. ಸೊ ಯಾರಿದ್ದಾರೆ ಇವತ್ತು ನನ್ನ ಫಸ್ಟ್ ಸೆಲೆಬ್ರಿಟಿ, ಅದರಲ್ಲೂ ಇಷ್ಟೆಲ್ಲ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಸರ್ಪ್ರೈಸ್, ನನ್ನ ಫೇವ್ರೇಟು, ನನ್ನ ಫ್ರೆಂಡು ಮಾನ್ಸಾ ಇದ್ದಾರೆ. ಸೊ ಮಾನ್ಸಾ ಜೊತೆ ಇವತ್ತಿನ ಫಸ್ಟ್ ಸೆಲೆಬ್ರಿಟಿ ಲೈಫ್ ಸ್ಟೈಲ್ದು ಇಂಟರ್ವ್ಯೂ ನಡೀತಾ ಇದೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟ್. ಥ್ಯಾಂಕ್ ಯು. ಯಾಕೆ ಅಂದರೆ ಫ್ರೆಂಡ್ ಸೆಲೆಬ್ರಿಟಿ ಆದರೆ ಆ್ಯಂಡ್ ಅವ್ರ ಲೈಫ್ ಸ್ಟೈಲು ಹತ್ರದಿಂದ ನೋಡಿದ್ರು ಕೂಡ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ಸೊ ರೈಟ್ ನಾವು ಹೆಂಗಿರ್ಬೋದು ಅಂತ. ಸೊ ಅಂಥದ್ದು ನಿಮಗೆಲ್ಲ ಇದ್ದೇ ಇರುತ್ತೆ ಅಲ್ವಾ, ನಿಮ್ಗೆಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಇವತ್ತು ಅವ್ರ ವಾರ್ಡ್ರೋಬಿಗೆ ನಾವು ಕಣ್ಣು ಹಾಕ್ಬಿಟ್ಟಿದ್ದೀವಿ. ಸೊ ಬನ್ನಿ ವೆಲ್ಕಮ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಆರಾಮು. ಸೊ ಇವಾಗ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರತ್ತೆ, ಒನ್ ಡೇ ರೊಟೀನ್ ಹೆಂಗಿರತ್ತೆ, ಆ್ಯಂಡ್ ಈಗ ಸೀರಿಯಲ್ ಮಾಡಬೇಕಾದ್ರೆ ಈಗ ನಿಮ್ಮದೇ ಒಂದು ಪರ್ಸ್ನಲ್ ಕೇರ್ ತಗೊಳ್ಳೋವಂಥ ಟೈಮು. ಸೊ ಪ್ರೆಗ್ನೆಂಟ್ ಇರೋದ್ರಿಂದ ಎಲ್ಲ ಒಂದಷ್ಟು ಕುತೂಹಲಕರ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಇವತ್ತಿನ ಈ ಬ್ಯಾಗ್ ಎಪಿಸೋಡ್ಗಿಂತ ಮುಂಚೆ ನಿಮ್ಮ ಒಂದು ಡೇ ರೊಟೀನ್ ಹೆಂಗಿರತ್ತೆ? ನಾರ್ಮಲಿ ಅಂದ್ರೆ ಇವಾಗ ಒನ್ ಡೇ ಅಂತ ಅಂದ್ರೆ ಸೊ ಅದೇ ಬೆಳಿಗ್ಗೆನೆ ಪರ್ಟಿಕ್ಯುಲರ್ ಆಗಿ ಇಂಥ ಟೈಮು ಅಂತಾನೆ ಏನೂ ಇಲ್ಲ. ಎದ್ದೇಳೋದು ಆ ಥರ ಎಲ್ಲ ಏನಿಲ್ಲ. ಈ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಒಂದು 5:30ಗೆಲ್ಲ ಎದ್ಬಿಡ್ತಾ ಇದ್ದೆ. ನಾನು ಆಲ್ಮೋಸ್ಟ್ 7th ಮಂತ್ ಇರೋವರೆಗೂ ಸೀರಿಯಲ್ ಮಾಡಿದೆ. ಸೊ 5ಗೆಲ್ಲ ಹೋಗ್ಬೇಕಾಗಿತ್ತು. ಮನೆಗೆ ಬರೋದೇ 9:30 ಆಗ್ಬಿಡೋದು ಈಸಿಲಿ. ಸೀರಿಯಲ್ ಮುಗಿದ್ಮೇಲಂತೂ ಚೆನ್ನಾಗಿ ಮಲ್ಕೋತಾ ಇದ್ದೀನಿ. ಅಂಡ್ ನನಗೆ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ನನಗೆ ಎಷ್ಟೋ ಸತಿ ನಾನು ಏನೂ ನಿದ್ದೆನೆ ಮಾಡ್ದಲೇನೇನು 24 hours ಆ ಥರ ಎಲ್ಲಾನು ಶೂಟಿಂಗ್ ಮಾಡಿದ್ದೀನಿ. ಆಮೇಲೆ ಇನ್ನು ಒಂದೊಂದ್ಸತಿ ಜಸ್ಟ್ ಒಂದು 5 hours 6 hours ಆ ಥರ ಮಲ್ಕೊಂಡು ಶೂಟಿಂಗ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಅದೇ ಥರ ಇವಾಗ ಏನೂ ಕೆಲಸ ಎಲ್ಲ ಬಿಟ್ಟರೆ ನಾನು ಕಂಟಿನ್ಯೂಸ್ ಆಗಿ 10 hours 12 hours ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೇನು ಮಲ್ಕೋಬೋದು. ಸೂಪರ್. ಸೊ ಇವಾಗ ನಾನು ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳಲ್ಲ, ಯಾಕಂದರೆ ರಾತ್ರಿ ನಿದ್ದೆ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ, ಆಮೇಲೆ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಓನ್ಲಿ ರಾತ್ರಿ ಒಂದು ಸ್ಟ್ರೆಚ್ಚಲ್ಲೇ ಮಲ್ಕೊಳ್ಳೋದು. ಸೊ ಈಗ ಸೀರಿಯಲ್ದು ನಿಲ್ಸಿದ ಮೇಲಂತೂ ನಾನು ಆರಾಮಾಗಿ ಒಂದು 10 hours ಅಟ್ ಒಂದು ಸ್ಟ್ರೆಚ್ ನಿದ್ದೆ ಮಾಡ್ತಾ ಇದ್ದೀನಿ. ಸೂಪರ್. ಸೊ ಬೆಳಿಗ್ಗೆ ಅಂದರೆ ಪರ್ಟಿಕ್ಯುಲರ್ ಟೈಮ್ ಅಂತಲೇ ಇಲ್ಲ, ಬಟ್ ಎದ್ದೇಳ್ತೀನಿ, ಎದ್ದು ಸ್ವಲ್ಪ ನೀರು ಕುಡಿದು, ಬಿಸಿ ನೀರೇ ಕುಡಿಬೇಕು ಅಂತೇನಿಲ್ಲ, ಅದೆಲ್ಲ ಮಾಡ್ಕೊಳಕ್ಕೆ ಪೇಷನ್ಸು ಇರಲ್ಲ. ಸೊ ನೀರು ಕುಡಿತೀನಿ. ನೀರು ಕುಡಿದ ಮೇಲೆ ಸೊ ನಂದು ನಾರ್ಮಲ್ ಬ್ರೇಕ್ಫಾಸ್ಟ್. ಸೊ ಅಮ್ಮ ಬಂದು ಅದೊಂದು ಉಂಡೆ ಇದೆ, ಸೊ ಅದನ್ನ ಇದು ಡ್ರೈ ಫ್ರೂಟ್ಸ್ ಉಂಡೆ. ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ ಏನೇನ್ ಬೇಕು ಅದು ಮಾತ್ರ. ಈಗ ಎಲ್ಲಾ ತರ ಡ್ರೈ ಫ್ರೂಟ್ಸ್ ತಿನ್ನಕ್ಕಾಗಲ್ಲ ಒಂದೇ ಸತಿ. ಸೊ ನನ್ಗೆ ಏನೇನ್ ಬೇಕು ಡ್ರೈ ಫ್ರೂಟ್ಸು ಅದನ್ನ ಮಾತ್ರ ಹಾಕಿಸ್ಕೊಂಡು, ಈಗ ಬಾದಾಮಿ, ವಾಲ್ನಟ್ಟು ಎಲ್ಲ ತರ ಸೀಡ್ಸ್ ಹಾಕಿಸ್ಕೊಂಡು, ಆ್ಯಂಡ್ ನನ್ನ ಫ್ರೆಂಡ್ ನಂದಿನಿ ಒಂದು ಮಿಲೆಟ್ಸ್ದು ಈ ರಾಗಿ ಹುರಿಟ್ಟದು ಒಂದು ಪೌಡ್ರ್ ಮಾಡಿಕೊಟ್ಟಿದ್ರು. ಅದರಲ್ಲಿ ರಾಗಿ, ಆಮೇಲೆ ಬ್ರೌನ್ ರೈಸು, ನವಣೆ ಇದೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ರು. ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಉಂಡೆ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ಯಾಕಂದ್ರೆ ಅದರಲ್ಲಿ ಡ್ರೈ ಫ್ರೂಟ್ಸು ಮಿಲೆಟ್ಸು ಎಲ್ಲಾನು ಒಟ್ಟಿಗೆ ಹೋಗ್ಬಿಡುತ್ತೆ ಅಂತ. ಸೊ ಎವ್ರಿ ಡೇ ಬೆಳಿಗ್ಗೆ ಒಂದು ಸ್ವಲ್ಪ ಮ್ಯೂಸ್ಲಿಗೆ ಇದು ಆಲ್ಮಂಡ್ ಮಿಲ್ಕ್ ಬರುತ್ತಲ್ಲ, ಸೊ ಆಲ್ಮಂಡ್ ಮಿಲ್ಕ್ನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಚೂರು ಅದಕ್ಕೆ ಕೇಸರಿನೂ ಸೇರಿಸ್ಕೊಂಡು ಇದೊಂದು ಉಂಡೆನೂ ಹಾಕ್ಕೊಂಡು ತಿನ್ಬಿಡ್ತೀನಿ. ಸೊ ಅದು ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಆ್ಯಂಡ್ ಅದಾದಮೇಲೆ ಅದೇ ಒಂದು ಸ್ವಲ್ಪ ಬೇರೆದು, ಇವಾಗ ನಂದೇನೋ ಒಂದು ಈ ಸೋಷಿಯಲ್ ಮೀಡಿಯಾ ಕೆಲಸ, ಅದು ಅಂದರೆ ಸ್ನಾನ ಮಾಡಿ ದೇವ್ರ ಪೂಜೆ ಮುಗಿಸ್ಬಿಟ್ಟು ಏನೋ ಒಂದು 2 hours 3 hours ಆ ಥರದ್ದು ಒಂದು ನನ್ನ ಹಸ್ಬೆಂಡ್ ಒಂದು ಅಕಾಡೆಮಿ ಪೇಜ್ ನೋಡ್ಕೋತೀನಿ. ನಮ್ಮ ಮ್ಯಾನಿಫೆಸ್ಟ್ ಮೇಡೋಸ್ದು ಒಂದು ಅಕಾಡೆಮಿ ಪೇಜ್ ಇದೆ, ಅದನ್ನು ನೋಡ್ಕೊಳ್ಳೋದು. ಆಮೇಲೆ ಏನೇ ಆಗಲಿ ಐಡಲ್ ಆಗಿ ಕುತ್ಕೋಬಾರ್ದಲ್ವಾ.
ಸೊ ಏನಾದರೂ ಒಂದು ಇವಾಗ ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡ್ಬೋದಾ, ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ಬೋದು, ಈ 2 ಪೇಜಸ್ನ ಹೆಂಗೆ ಮೇಂಟೈನ್ ಮಾಡೋದು. ಆಮೇಲೆ ಸೊ ಆ ಮ್ಯಾನಿಫೆಸ್ಟ್ ಮೀಡಿಯಾಸ್ ನಮ್ದು ಅದು ರೆಸಾರ್ಟು. ಸೊ ಅದಕ್ಕೆ ಮೇನ್ಲಿ ಇವಾಗ ಸೋಷಿಯಲ್ ಮೀಡಿಯಾ ವೈಸ್ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಇದಾಗಿರ್ಬೋದು ಏನು ಮಾಡೋದೆಲ್ಲ ChatGPT ಒಂದು ಸ್ವಲ್ಪ ರಿಸರ್ಚ್ ಮಾಡ್ತೀನಿ, ಬರೆದಿಟ್ಕೋತಾ ಇರ್ತೀನಿ. ಸೊ ಇದನ್ನು ಮುಗಿಸ್ಕೋತೀನಿ. ಆಮೇಲೆ ಊಟ, ಸೊ ಕುಕ್ ಎಲ್ಲನೂ ಊಟ ಎಲ್ಲ ಮಾಡಿಟ್ಟು ಹೋಗಿರ್ತಾರೆ. ಸೊ ಒಂದು ಡಯಟ್ ಚಾರ್ಟ್ ಥರ ಕೊಟ್ಬಿಟ್ಟಿದ್ದೀವಿ. ಸೊ ಈಗ ಪ್ರೆಗ್ನೆಂಟ್ ಆದಮೇಲೆ ಆ ಒಂದು ಡಯಟ್ ಚಾರ್ಟ್ನ ಫಾಲೋ ಮಾಡೋಕ್ಕಾಗ್ತಿಲ್ಲ. ಅಂದರೆ ದಿನಾಗಲೂ ಕೂಡ ಅದರಲ್ಲಿ ಏನಾದರೂ ಒಂದು ಸೋಯಾದ ಒಂದು ಐಟಮ್ಮು, ಆಮೇಲೆ ನನ್ನ ಹಸ್ಬೆಂಡು ಇನ್ನೇನಾದರೂ ಒಂದು ಅದೇ ಥರದ ಡಯಟ್ ರಿಲೇಟೆಡ್ ಇದನ್ನೇ ಅವ್ರು ಇವಾಗಲೂ ತಿಂತಿರೋದು. ನಾನು ನೋಡಿಬಿಟ್ಟು ನನಗೇನು ಬೇಕು ಅದು ಮಾತ್ರ ಒಂದು ಸ್ವಲ್ಪ ಲೈಟಾಗಿರೋ ಫುಡ್, ನಂಗೆ ತುಂಬ ಪ್ರೋಟೀನ್ ರಿಚ್ ಫುಡ್ ಒಂದೇ ಸತಿ ತಿನ್ನೋಕ್ಕಾಗ್ತಿಲ್ಲ ಇವಾಗ. ಸೊ ಲಂಚ್ ಎಲ್ಲ ಆಗಿ ಎಲ್ಲ ಆದಮೇಲೆ ಸೊ ಸಾಯಂಕಾಲದತ್ತು ಯೂಶಲಿ ವರ್ಕೌಟ್ಗೆ ಇದಕ್ಕೆ ಅಂತೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ದಿವಸ ಜಿಮ್ಮಿಗೆ ಹೋದರೆ ಒಂದು ದಿವಸ ಯೋಗ ಮಾಡ್ತೀನಿ. ಸೊ ಆ ಥರ ಆಮೇಲೆ ಮತ್ತೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಈಗ ಪ್ರೆಗ್ನೆಂಟ್ ಆದಮೇಲಿಂದ ಒಂದು ಸ್ವಲ್ಪ ಭಗವದ್ಗೀತೆ ಎಲ್ಲ ಓದೋಕ್ಕೆ ಶುರು ಮಾಡ್ತೀನಿ. ಸೊ ಅದು ಓದೋದು, ಒಂದು ಸ್ವಲ್ಪ ಇನ್ನೊಂದ್ಸಲಿ ದೇವ್ರ ದೀಪ ಹಚ್ಬಿಟ್ಟು ಏನೇನು ಪ್ರೇಯರ್ಸ್ ಎಲ್ಲ ಇರುತ್ತೆ, ಚಿಕ್ಕ ಪುಟ್ಟ ಪ್ರೇಯರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನ ಮಾಡಿ ಆಮೇಲೆ ಇವಾಗ ಪೇಂಟಿಂಗು ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಂಗೆ ಪೇಂಟಿಂಗ್ ಚೈಲ್ಡ್ಹುಡ್ ಹಾಬಿ. ಸೊ ಒಂದು ಪೇಂಟಿಂಗ್, ನಂಗೊಂದು ಎಂಬಾಸ್ ಪೇಂಟಿಂಗ್ ಸಿಕ್ತು. ಅದು ನಮ್ಮ ಮಿಸ್ಸು ಅಂದರೆ ನಮ್ಮ ಟೀಚರು ಸ್ಕೂಲ್ ಡೇಸಿಂದ ಹೇಳ್ಕೊಟ್ಟಿದ್ದದು. ಅದೊಂದು ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದು ಒಂದು ಪೇಂಟಿಂಗ್ ಸಿಕ್ತು ನನಗೆ. ಸೊ ಅದಕ್ಕೆ ಮತ್ತೆ ಇವಾಗ ಪೇಂಟಲ್ಲಿ ಆಕ್ರಿಲಿಕ್ ಪೇಂಟ್ಸ್ ಎಲ್ಲ ಮತ್ತೆ ತರಿಸ್ಬಿಟ್ಟು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಮೂಡಿತ್ತು ಅಂದರೆ ಅದನ್ನು ಮಾಡ್ತೀನಿ. ಟಿ ವಿ ಅಂತೂ ನೋಡೋದೇ ಇಲ್ಲ ನಾನು, ಅದೇನೋ ಅದು ಟಿ ವಿ ನೋಡೋ ಅಭ್ಯಾಸನೇ ಇಲ್ಲ. ಸೊ ಮೊಬೈಲಲ್ಲೂ ಯಾವುದೂ ಸೀರೀಸು ಅದಿದ್ದೇನೂ ನೋಡಲ್ಲ. ಸೊ ಏನೇ ಇದ್ರೂ ಕೂಡ ಅದ್ರಲ್ಲಿ ಏನು ವರ್ಕ್ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ಲಿ ಏನೇನೋ ಒಂದು ಪೋಸ್ಟ್ ಮಾಡೋದು, ಸೊ ಅದಕ್ಕೇನೋ ಒಂದು ವಾಯ್ಸ್ ಓವರ್ ಕೊಡೋದು, ಅದರಲ್ಲೇ ಒಂಥರ ಎಂಟರ್ಟೈನ್ಮೆಂಟು, ಅದನ್ನು ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಮತ್ತೆ ಮಲ್ಕೊಳ್ಳೋದು. ಸೊ ಡಿನ್ನರ್ ಮುಗಿಸ್ಬಿಟ್ಟು ಒಂದೊಂದ್ಸತಿ ನಮ್ದು ಈ ಮೀಲ್ಸಲ್ಲಿ ಏನಾದರೂ ಈ ಪ್ರೋಟೀನ್ ಎಲ್ಲ ತುಂಬ ಕಡಿಮೆ ಇದೆ ಅಂದರೆ ಪ್ರೋಟೀನ್ ಶೇಕ್ ಕುಡಿತೀನಿ, ಕುಡಿದು ಮಲ್ಕೊಳ್ಳೋದು. ಸೊ ವೀಕ್ಲಿ 1-2 ದಿವಸ ಅಮ್ಮನ ಮನೆಗೆ ಹೋಗ್ತೀನಿ, ಒಂದು ಸ್ವಲ್ಪ ಹೊತ್ತು. ಆಮೇಲೆ ಇಲ್ಲ ಅತ್ತೆ ಇಲ್ಲಿಗೆ ಬರ್ತಾರೆ ಅಥವಾ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ತೀನಿ. ಎಲ್ಲ ಹತ್ತಿರದಲ್ಲೇ ಇರೋದ್ರಿಂದ, ಒಂದು 20 ಮಿನಿಟ್ಸ್ ದೂರದಲ್ಲಿ ಇರೋದ್ರಿಂದ, ಸೊ ಇನ್ನೂ ಒಂದು ಹೆರಿಗೆಗೆ ಇನ್ನೊಂದು 15 ದಿವಸ ಇದೆ ಅನ್ನುವಾಗ ಅಮ್ಮನ ಮನೇಲಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಇದ್ದೀನಿ ಅಪಾರ್ಟ್ಮೆಂಟಲ್ಲಿ. ಒನ್ ಡೇ ರೊಟೀನ್ ಹಿಂಗಿರತ್ತೆ. ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಆಗಿದೆ ನೋಡಿ. ಬಿಫೋರ್ ನಾನು ಲೈಫ್ ಸ್ಟೈಲ್ ಕೇಳಿದಾಗ ಹೆಂಗಿತ್ತು, ಇವಾಗ ಹೆಂಗಿದೆ. ಮದರ್ಹುಡ್ ಅನ್ನೋದು ಶುರು ಆದಮೇಲೆ ನಮ್ಮ ಲೈಫ್ ಸ್ಟೈಲು ಎಲ್ಲದೂ ಚೇಂಜ್ ಆಗುತ್ತೆ ಅನ್ನೋಕ್ಕೆ ಇದು ಎಕ್ಸಾಂಪಲ್. ಬಟ್ ಏನೇ ಆದರೂ ಖುಷಿ ವಿಷಯಗಳೇ ಜಾಸ್ತಿ ಇರುತ್ತೆ, ಆ್ಯಂಡ್ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ಅದು ಯಾವಾಗಲೂ ಜಾಸ್ತಿ ಆಗಲಿ ಅಂತಲೇ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಆ್ಯಂಡ್ ಈ ಬ್ಯಾಗ್ ಕಲೆಕ್ಷನ್ಸ್ ನಾನು ಪ್ರತಿ ಸತಿನೂ ಮಾನಸ ಫೋಟೋ ಒಂದು ಅಪ್ಲೋಡ್ ಮಾಡಲಿ ಅಥವಾ ಏನಾದರೂ ಸಿಕ್ಕಿದಾಗ ನೋಡಿದ್ರೆ ಎಲ್ಲ ನಂಗೆ ಖುಷಿ ಆಗ್ತಿತ್ತು, ಏನು ಸೂಪರ್ ಕಲೆಕ್ಷನ್ಸ್ ಅಲ್ಲ ಅಂತ. ಬಟ್ ಇವತ್ತು ನಿಮ್ಗೆಲ್ರಿಗೂ ಆ ಕಲೆಕ್ಷನ್ಸ್ನ ತೋರಿಸೋವಂಥ ಒಂದು ಟೈಮ್ ಬಂದಿದೆ. ಬನ್ನಿ ಒಂದೊಂದೇ ಬ್ಯಾಗ್ಗಳು, ಪರ್ಸ್ಗಳು, ಗ್ಲಾಸಸ್ಸು ಆ್ಯಂಡ್ ವಾಚ್ಗಳು ಇದೆ, ಎಲ್ಲ ನೋಡೋಣ. ನನಗಂತೂ ಸಖತ್ ಇಷ್ಟ. ಇಷ್ಟು ಖುಷಿ ಅಂದರೆ ಎಲ್ಲ ಫ್ರೆಂಡ್ಸ್ಗೂ ಅಷ್ಟೇ. ಆಮೇಲೆ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಈ ಸೀರೆ, ಒಡವೆ, ಬಟ್ಟೆ ಇವನ್ನೆಲ್ಲ. ನೀನು ಇದು ತೊಗೊಂಡಿದ್ಯಾ, ನಾನು ಇದು ತೊಗೊಂಡಿದ್ದೀನಿ ಗೊತ್ತಾ, ಹಿಂಗೆಲ್ಲ ನೋಡೋದು ನಮ್ಗೆಲ್ಲರಿಗೂ ಇಷ್ಟ ಇರುತ್ತೆ. ಸೊ ನಿಮಗೂ ಇವತ್ತು ತೋರಿಸೋ ಅಂತ ಒಂದು ಟೈಮ್ ಬಂದಿದೆ. ಆ್ಯಂಡ್ ಫಸ್ಟ್ ಒಂದು ಪುಟಾಣಿಯಿಂದಲೇ ಶುರು ಮಾಡೋಣ. ವಾವ್, ಸೂಪರ್ ಬ್ಯಾಗ್. ಇದೇನಿಲ್ಲ, ಇದು ಸುಮ್ಮನೆ ನಮ್ಮ ಅತ್ತೆ ಹೇಗೆ ಅಂತ ಅಂದ್ರೆ ಅವ್ರಿಗೆ ಯಾರು ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಅಲ್ಲ. ಹೌದು, ಬ್ಯಾಗ್ಸ್. ಕರೆಕ್ಟ್. ಸೊ ನಮ್ಮ ಅತ್ತೆಗೆ ಹೇಗಂದ್ರೆ ಅವ್ರಿಗೆ ಹೆಣ್ಮಕ್ಳಿಲ್ಲ, ಪ್ರೀತಮ್ ಒಬ್ಬರೇ ಮಗು ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಈ ತರ ಈ ಹೆಣ್ಮಕ್ಳಿಗೆಲ್ಲ ಏನೇನ್ ಬೇಕು, ಇವಾಗ ನನಗೆ ವಾರದಲ್ಲಿ ಒಂದು 3 ಸತಿ ಯಾವ ಮಾಲ್ಗೆ ಹೋದ್ರೆ ಆ ಮಾಲಲ್ಲಿಂದ ಏನೋ ಒಂದು ಪರ್ಸು ಅಥವಾ ಸ್ಲಿಪ್ಪರು ಅಥವಾ ಬಟ್ಟೆ, ವೀಕ್ಲಿ ಥ್ರೈಸ್ ಏನಾದ್ರು ಒಂದು ನನಗೆ ಅಂತ ಶಾಪಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಅತ್ತೆ. ಮಿನಿಮಮ್ ಅಂದ್ರೂ 1-2 ಟೈಮ್ಸ್. ಸೊ ಆ ತರ ಯಾವ್ದೋ ಮಾಲ್ಗೆ ಹೋದಾಗ ಇದು ಸುಮ್ಮನೆ ಇದೊಂದು ವ್ಯಾನ್ ಹುಸೇನ್ದು ತಗೊಂಡಿದ್ದಾರೆ ಅಷ್ಟೇ, ಡ್ರೆಸ್ಸಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಆ ಪರ್ಸು. ಸೊ ಎನಿವೇಸ್ ಅದು ಡೈಲಿ ವೇರು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಹೌದು, ಪುಟಾಣಿ ಎಲ್ಲ ಇದಕ್ಕೂ ಸೂಟ್ ಆಗುತ್ತೆ. ಸೊ ಇದು ಒಂದು ತುಂಬಾ ಚೆನ್ನಾಗಿರೋಂಥದ್ದೇ ಒಂದು ಇದು ಬ್ರ್ಯಾಂಡು. ಸೊ ಮೈಕಲ್ ಕೋರ್ಸ್ ಅಂತ. ಸೊ ಇದು ನಂಗೆ ನಮ್ ದೊಡ್ಡಮ್ಮ USA ಇಂದ ಗಿಫ್ಟ್ ಕಳಿಸಿದ್ರು. ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ. ಹೌದು. ಸೊ ಹಂಗಾಗಿ ಇದನ್ನ ಪರ್ಟಿಕ್ಯುಲರ್ ಡ್ರೆಸ್ಸಸ್ಗೆ ಯೂಸ್ ಮಾಡ್ತೀನಿ. ಅಂದ್ರೆ ಈವ್ನಿಂಗ್ ಮಲ್ಟಿ ಕಲರ್ಸ್ಗೆ ಸೂಟ್ ಆಗುತ್ತೆ. ಅಂಡ್ ಮಾರ್ನಿಂಗ್ಸ್ಗೆ, ಪಾರ್ಟೀಸು, ಈವ್ನಿಂಗ್ ಫಂಕ್ಷನ್ಸ್ಗಿಂತ ಮಾರ್ನಿಂಗ್ಸ್ಗೆ ಸೂಟ್ ಆಗುತ್ತೆ, ಯೂಸ್ ಮಾಡ್ತೀನಿ ಇದನ್ನ.
ಅಂಡ್ ಸೊ ನಾನು ಯೂಶಲಿ ಏನಂತಂದ್ರೆ ಇವಾಗ ಈ ಹಬ್ಬ ಬಂತು ಅದ್ ಬಂತು ಇದ್ ಬಂತು ಅಂತೆಲ್ಲ ಅಂದ್ರೆ ಈಗ ಯಾರೇ ಆಗಿರ್ಬೋದು, ಅದು ನಮ್ಮಮ್ಮ ಆಗಿರ್ಬೋದು ಅಥವಾ ನಮ್ಮ ಮಾವ ಅಥವಾ ಈ ಪ್ರೀತಮ್ ಅವ್ರ ದೊಡ್ಡಮ್ಮ, ಅವ್ರು ಇವರೆಲ್ಲ ಏನಾದ್ರೂ ಒಂದು ದುಡ್ಡು ಕೊಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ, ಒಂದಷ್ಟು ಅಂತ ದುಡ್ಡು ಕೊಡ್ತಿರ್ತಾರೆ. ಸೊ ನಾನು ಆ ತರದ್ದೆಲ್ಲ ಕೊಟ್ಟಾಗ ನಾನೇನ್ ಮಾಡ್ತೀನಿ, ಸೊ ಈ ತರದ್ ಏನಾದ್ರೂ ಒಂದು ಇವಾಗ ಸೊ ಇದಾಗೇನ್ ಇದು ಡಾಮಿಲಾ ಅನ್ನೋದು ಒಂದು ಈ ತರ ಟೋಟ್ ಬ್ಯಾಗ್ ತರ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಎಲ್ಲ ಇದ್ರಲ್ಲಿ. ಅಂಡ್ ನನಗೆ ಯಾವ್ದು ಗ್ರೀನ್ ಶೇಡ್ಸ್ ಇರೋದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನಲ್ಲಿ ಸ್ಟೋರ್ ಹತ್ರ ಹೋದಾಗ ಸೊ ಈ ತರ ಪ್ರೀತಮ್ ಅವ್ರ ದೊಡ್ಡಮ್ಮ ಇನ್ನೊಂದು ನಿಂಗೆ ತಗೊಳಮ್ಮ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ರು, ಇದನ್ನ ತಗೊಂಡ್ಬಿಟ್ಟೆ ಅದ್ರಲ್ಲಿ. ಅಲ್ಲ ಇದು ಹೆಂಗಿದೆ ಗೊತ್ತಾ, ಈ ಮನೇಲಿ ಚಾಪೆ ಬರುತ್ತಲ್ವಾ, ಅದೇ ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ಅಂದ್ರೆ ಸಕ್ಕತ್ತಾಗಿದೆ. ಬಟ್ ಇದೆಲ್ಲ ಅಂದ್ರೆ ಹಳೆ ಕಾಲದಲ್ಲಿ ನಮ್ ದೇಶದಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ರು. ಬಟ್ ಇದೆಲ್ಲ ಅದಾದ್ಮೇಲಿಂದ ಈ ತರ ಈ ಬ್ರ್ಯಾಂಡ್ಸ್ ಅವ್ರ ಇವರೆಲ್ಲ ಆ ಡಿಸೈನ್ ಕ್ವಾಲಿಟಿ ಕೊಡಕ್ ಶುರು ಮಾಡಿದ್ದಾರೆ ಅಷ್ಟೇ. ಸಕ್ಕತ್ತಾಗಿದೆ. ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ನಂಗೆ ತುಂಬಾ ದೊಡ್ಡ ದೊಡ್ಡ ಬ್ಯಾಗ್ ಗಳೇನ್ ಇಷ್ಟ ಆಗಲ್ಲ. ಶೂಟಿಂಗ್ ಹೋಗ್ಬೇಕಾದ್ರೆ ಅದಕ್ಕಿಂತ ಸಪರೇಟ್ ಸೂಟ್ ಕೇಸ್ ತಗೊಂಡ್ ಹೋಗ್ಬಿಡ್ತೀನಿ. ಅದು ಬೆಸ್ಟ್ ಅಲ್ಲ. ಅಂದ್ರೆ ಈ ಬಟ್ಟೆಗಳು ಫೋಲ್ಡ್ ಆಗಲ್ಲ, ಹೆಂಗ್ ಇಟ್ಟಿರ್ತೀವಿ ಹಂಗಂಗೆ ಇರುತ್ತೆ, ಐರನ್. ಅಲ್ಲಿ ಇವಾಗ ನಮ್ಮ ಅಸಿಸ್ಟೆಂಟ್ ಚಿರಾಗು ಅಸಿಸ್ಟೆಂಟ್ ಹುಡುಗ ಎಲ್ಲ ಇರ್ತಾರಲ್ವಾ, ಸೊ ಇದ್ ಮಾಡ್ತಾರೆ. ನಾನೇನ್ ಪರ್ಸ್ಗಳು ತುಂಬಾ ದೊಡ್ಡದಾಗಿರೋದು ನಾನೇನ್ ತಗೊಳಲ್ಲ. ಸೊ ಇದು ಇನ್ನೊಂದು ಇದು ಗೂಚಿದು. ನಾನು ವಿಯೆಟ್ನಾಮ್ಗೆ ಹೋದಾಗ ಅಲ್ಲಿ ಹನಿಮೂನ್ಗೆ ಅಂತ ಹೋದಾಗ ತಗೊಂಡಿದ್ದು ಇದನ್ನ. ಸೊ ಇದು ಅಷ್ಟು ನೋಡಿ, ಎಲ್ಲ ನನ್ನ ಹತ್ರ ಒಂದು ಮೀಡಿಯಂ ಸೈಜ್ ಬ್ಯಾಗ್ಗಳು ಇರೋದು. ಮೇನು ಇದೇ ದೊಡ್ಡದು ಆಕ್ಚುಲಿ, ಅದೇ ಇರೋದ್ರಲ್ಲೆಲ್ಲ ಅದೇ ದೊಡ್ಡದು. ಹೌದು. ಯಾ. ಸೊ ಈ ಬ್ಯಾಗ್ ಸಖತ್ ಇಷ್ಟ ಆಯ್ತು ಅಲ್ವಾ, ಅದೆಲ್ರಿಗೂ ಇಷ್ಟ ಆಗುತ್ತೆ. ಸಕ್ಕತ್ತಾಗಿದೆ. ಇದು ಪ್ರಾಪರ್ ಸೈಜ್, ಕ್ಯೂಟ್ ಆಗಿದೆ, ಮತ್ತೆ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ ಇದರಲ್ಲಿ. ಸೊ ಸಕ್ಕತ್ತಾಗಿದೆ ಇದು. ಆಮೇಲೆ ಎಲ್ಲಾ ಡ್ರೆಸ್ಸಸ್ಗೂ ಸೂಟ್ ಆಗುತ್ತೆ. ಯಾ. ಸೊ ಇದು ಅಗೇನ್ ನಾನು ಯೂಶಲಿ ಏನ್ ಮಾಡ್ತಿದ್ದೆ ಅಂತಂದ್ರೆ, ಇವಾಗ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್, ಒಂದು ಸೀರಿಯಲ್ ಏನೇ ಶುರು ಮಾಡಿದ್ರು ಕೂಡ ಅದ್ರಲ್ಲಿ ಬರಂತ ಫಸ್ಟ್ ಸ್ಯಾಲ್ರಿನಲ್ಲಿ ಏನಾದ್ರೂ ಒಂದು ನೆನಪಿಗೆ ಅಂದ್ರೆ ಅದ್ರದೊಂದು ಪಾರ್ಟ್ ಅಲ್ಲಿ ಏನಾದ್ರೂ ಒಂದು ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೆ. ಸೊ ಇದಾಗೇನಿದು ಡಾಮಿಲಾ ಅನ್ನೋದು. ಸೊ ಕೆಲವೊಂದೊಂದು ಬ್ರ್ಯಾಂಡ್ಸ್ ನಂಗೆ ತುಂಬಾ ಇಷ್ಟ ಇರೋಂಥದ್ದು. ಸೊ ನಾನು ಅದನ್ನೇ ರಿಪಿಟೇಟಿವ್ ಆಗಿ ತಗೊಂಡಿದ್ದೀನಿ. ಸೊ ಇದು ಯಾವುದೋ ಒಂದು ಅದೇ ಥರದ್ದು ಒಂದು ಸೀರಿಯಲ್ ಶುರು ಮಾಡಿದಾಗ್ಲೋ ಮುಗ್ದಾಗ್ಲೋ ಐ ಆಮ್ ನಾಟ್ ಶ್ಯೂರ್. ಸೊ ಆ ಟೈಮಲ್ಲಿ ಇದನ್ನ ತಗೊಂಡಿದ್ದು. ಸೊ ಇದು ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿದೆ, ಬ್ಲ್ಯಾಕ್ ಅಂಡ್ ಗೋಲ್ಡ್ ಕಲರ್. ನೈಸ್. ಇದ್ರಲ್ಲೂ ಇದು ಏನು ಒಳ್ಳೆ ಬಾಕ್ಸ್ ತರ ಇದೆ. ಬಾಕ್ಸ್ ತರ ಅಂದ್ರೆ ಅದಕ್ಕೆ ಸೈಜ್ ಎಲ್ಲ ಹಂಗೆ ಮೇಂಟೈನ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ಈ ಪೇಪರ್ಸ್ ಎಲ್ಲ ಹಿಂಗೆ ಇಟ್ಟಿರ್ತೀನಿ. ಕರೆಕ್ಟ್, ಅದು ಹಾಳಾಗ್ಬಾರ್ದು ಅಂತ. ನಾನು ಆಕ್ಚುಲಿ ನಿಮ್ಗೆ ಇದೆಲ್ಲ ನೋಡಾದ್ಮೇಲೆ ಕೇಳ್ತಿದ್ದೆ, ಹೆಂಗ್ ಇದನ್ನ ಮೇಂಟೈನ್ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಹೆಂಗ್ ಇಟ್ಟಿದ್ದೀರಾ ಅಂತ. ನಂಗೆ ಈಗ ಗೊತ್ತಾಗ್ತಿದೆ. ಅಂದ್ರೆ ಉಪಯೋಗಿಸ್ಬೇಕಾದ್ರೆ ಅದನ್ನ ತೆಗೆದ್ಬಿಟ್ಟು ನಮಗೆ ಬೇಕಾಗಿದ್ದು ಹಾಕೋಬಹುದು ಅಂತ ಹೇಳಿ. ಅಂಡ್ ಅಗೇನ್ ಇದು ಒಂದು ಎಲ್ರು ಇಷ್ಟಪಡಂತದೊಂದು ಬ್ರ್ಯಾಂಡ್ ಇದು ಕೋಚ್ದು. ಇದು ಅಗೇನ್ US ಇಂದ ನಮ್ಮ ದೊಡ್ಡಮ್ಮ ಇದಾರೆ ಅಲ್ಲಿ, ಅವ್ರ ತರಿಸ್ಕೊಂಡಿದ್ದು. ಇದ್ರ ಕಲರ್ ಕಾಂಬಿನೇಷನ್ ಇಷ್ಟ ಎಲ್ಲದಕ್ಕೂ ಇದಾಗುತ್ತೆ. ಕರೆಕ್ಟ್. ಸೊ ಅಂಡ್ ಇದು ಹಿಂಗೆ ಸ್ಲಿಂಗ್ ಬ್ಯಾಗ್ ತರ ಇದೆಯಲ್ಲ, ಅಟ್ಯಾಚ್ ಮಾಡ್ಕೊಳ್ಳಿ. ನಾನೆಲ್ಲ ಅಟ್ಯಾಚ್ ಮಾಡಿ ಇಟ್ಟಿರಲ್ಲ, ಅದು ಹಾಳಾಗಬಾರ್ದು ಅಂತ. ಹೌದು. ಯಾವ ಬೇಕಂದ್ರೆ ಅದನ್ನ ಅಟ್ಯಾಚ್ ಮಾಡ್ಕೋಬಹುದು. ಒಂದು ಒಳ್ಳೆ ಒಂದು ಸ್ಪೋರ್ಟಿ ಲುಕ್ ಕೊಡುತ್ತೆ ಅಂಡ್ ಯುಟಿಲಿಟಿನೂ ಚೆನ್ನಾಗಿದೆ, ತಕ್ಕ ಮಟ್ಟಿಗೆಲ್ಲ ಹಿಡಿಸುತ್ತೆ ಅದರಲ್ಲಿ. ಸೊ ಇಟ್ಸ್ ಅಗೇನ್ ಈ ಕಂಪಾರ್ಟ್ಮೆಂಟ್ಸ್ ಚೆನ್ನಾಗಿದೆ, ಚಿಕ್ಕದು. ಒಂದ್ ಡೇ ಸುಮ್ನೆ ಹಿಂಗ್ ಹೋಗಿ ಬರಕ್ಕೆ ಇದು ಇಟ್ಕೊಬಹುದು. ಅಂಡ್ ಅಗೇನ್ ಇದು ಸುಮ್ನೆ ಹಿಂಗೆ ಯಾವ್ದೋ ಒಂದು ಮಾಲ್ ಅಲ್ಲಿ ಹೋಗ್ಬೇಕಾರೆ ಯಾವ್ದಾದ್ರು ಪಾರ್ಟಿ ವೇರ್ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದು. ಇದು ಸಿಗುತ್ತಲ್ಲ ಅದು. ಈ ಬ್ರ್ಯಾಂಡ್ ಮಾತ್ರ ಎಲ್ರಿಗೂ ತುಂಬಾ ಇಷ್ಟ. ಆಲ್ಡೋ ಬ್ಯಾಗ್ಸ್ ಅಂದ್ರೆ ತುಂಬಾ ತಗೋತಾ ಇರ್ತೀವಿ ಅದನ್ನ. ಮಾಲ್ ಅಲ್ಲಿ ಯಾವ ಮಾಲ್ ಅಲ್ಲಿ ಹೋದ್ರು ಅದು ಕಾಣಿಸುತ್ತೆ, ಎಲ್ಲರ ಹತ್ರನೂ ಒಂದ್ ಇದ್ದೇ ಇರುತ್ತೆ. ಅಂಡ್ ಸೊ ಇದೆಲ್ಲ ಒಂದಷ್ಟು ಇದೆಲ್ಲ ಇದ್ ನೋಡಿ, ಜಸ್ಟ್ ಹಂಗೆ ಈ ಮಾಲ್ ಅಲ್ಲೆಲ್ಲ ಹಿಂಗ್ ಓಡಾಡ್ತಿರ್ತೀವಿ. ಅಂದ್ರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತಲ್ಲ, ಇದೇನೋ ಫಾರ್ ಎವರ್ ಗ್ಲಾಮ್ ಅಂತ ಇದೆ. ಸೊ ಇದು ಫಾರ್ ಎವರ್ ನ್ಯೂದು. ಸೊ ಈ ತರದ್ದು ನನಗೆ ಗ್ರೀನ್ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡ್ ಇಟ್ಕೊಂಡಿಲ್ಲ. ಗ್ರೀನ್ ಇಷ್ಟ ಈ ಡ್ರೆಸ್ಸಸ್ ಅಲ್ಲಿ ಇಷ್ಟನಾ ಅಥವಾ ಬರೀ ಎಲ್ಲದರಲ್ಲೂ ಕಲರೇ ಇಷ್ಟ ನಂಗೆ. ಓ ಸೂಪರ್. ಅದು ತಗೊಂಡಿರೋದು. ಅಂಡ್ ಇದು ಅಗೇನ್ ಇದು ಕವಾಲಿದು. ಸೊ ಇದಾಗೇನ್ ಇನ್ನೊಂದು ಸೀರಿಯಲ್ ಯಾವ್ದೋ ಸೂಪರ್. ಹೌದು. ಸೊ ಇನ್ನೊಂದು ಸೀರಿಯಲ್ ಯಾವ್ದೋ ಶುರು ಮಾಡಿದಾಗ ಅಥವಾ ಮುಗಿಸಿದಾಗ ಅದ್ರ ನೆನಪಿಗೆ ಅಂತ ತಗೊಂಡಿರೋಂಥದ್ದು. ಪಾರ್ಟ್ ಆಫ್ ಅದ್ರದ್ದು ಸ್ಯಾಲ್ರಿ. ಹೌದಾ? ಅಲ್ಲ ಇದು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಇಷ್ಟೇ ಚೈನು ಸಖತ್ ಕ್ಯೂಟ್ ಆಗಿದೆ. ಅದ್ ಸುಮ್ನೆ ಹಿಂಗ್ ಹಾಕೊಳಕ್ಕೆ ಚೈನ್ ನಂಗೆ ಹಿಂದೆ ಬಿಟ್ಬಿಡ್ಬೋದು, ಸುಮ್ನೆ ಕೈಯಲ್ಲೂ ಇಟ್ಕೊಬಹುದು. ನೈಸ್. ಸೂಪರ್ ಆಗಿದೆ. ಇದು ಹೆಸರು ಚೆನ್ನಾಗಿದೆ.
ಇದು ಅಷ್ಟೇ, ಇಷ್ಟು ನೋಡಕ್ಕೆ ಇಲ್ಲಿ ಇಷ್ಟು ಪುಟಾಣಿ ಅನ್ಸಿದ್ರು ಒಳಗಡೆ ಎಷ್ಟೊಂದು ಒಂದು ಸ್ಪೇಷಿಯಸ್ ಆಗಿದೆ. ಹಿಡ್ಸುತ್ತೆ ಒಂದು ರೇಂಜ್ಗೆ. ಅಂಡ್ ಅಫ್ಕೋರ್ಸ್ ಇದು ಹೈ ಡಿಸೈನ್, ಅಂದ್ರೆ ಇದು ಯುಟಿಲಿಟಿಗೆ ತುಂಬಾ ಚೆನ್ನಾಗಿದೆ. ಈ ಬ್ರ್ಯಾಂಡು ಅಂದ್ರೆ ಕ್ಲಚ್ಗೆ, ಡೈಲಿ ಯೂಸ್ಗೆ ಎಲ್ಲ ಚೆನ್ನಾಗಿದೆ ಇವರ ಒಂದು ಪ್ರಾಡಕ್ಟ್ಸು. ಅದು ಇದ್ರದ್ದು ಏನದು ಇದ್ರದಲ್ವಾ, ಅದ್ರದ್ದು ಇದ್ರ ತರ ಹಾಕೊಳಕ್ಕೆ ನೋಡಿ. ಇದು ಗ್ರೀನೇ, ಇದು ಗ್ರೀನೇ. ಸೊ ಇದು ಹಿಂಗೆ ನಮ್ಮಮ್ಮ ಈ ಕುಂಕುಮಕ್ಕೆ ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಸೊ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಏನಾದ್ರೂ ಒಂದು ಗಿಫ್ಟ್ ಕೊಟ್ಟಿರ್ತಾರೆ, ಒಂದು 10,000 ಒಂದು ಸುಮ್ನೆ ಹಂಗೆ ಏನೇನಾದ್ರೂ ಕೊಟ್ಟಿರೋದು ಅಥವಾ ಏನೋ ಸೇರಿರೋದು ಇರುತ್ತಲ್ಲ. ಸೊ ಅದ್ರಲ್ಲಿ ಸಿಮ್ನ ಒಂದು ಚಿಕ್ಕದಾಗ ಒಂದು ಕ್ಲಚ್ ತರ ತಗೊಂಡಿರೋದು. ಸೊ ಆ ತರ ಅಂತ. ಅಂಡ್ ಅಗೇನ್ ಅದು ಇನ್ನೊಂದು ಪುಟಾಣಿದು ಇದು. ಸೊ ಇದು ನನ್ಗೆ ಯಾ ಅಗೇನ್ ಇದು ಅಷ್ಟೇ. ಐ ಥಿಂಕ್ ಇಟ್ ಸೇಮ್ ಬ್ರ್ಯಾಂಡ್. ನಾವ್ ಇಲ್ಲೆಲ್ಲ ಇದು ಡಾಮಿಲಾ ಅನ್ನೋದು, ಇದು ಕವಾಲಿ ಅಲ್ಲ, ಡಾಮಿಲಾ ಅನ್ನೋದು. ಸೊ ಇದು ನಾನು ಸ್ವಲ್ಪ ಅಂದ್ರೆ ಈ 3 ಪ್ರಾಜೆಕ್ಟ್ ಮಾಡ್ತಾ ಇದ್ದಿದ್ರಿಂದ ನಾನು ಸುಮ್ನೆ ಅಂದ್ರೆ ಈ ಇನ್ಸ್ಟಾಗ್ರಾಮ್ನೆಲ್ಲ ಹೆಂಗೆ ಅಂದ್ರೆ ಜಸ್ಟ್ ನಂದೊಂದು ಫೋಟೋಸ್ ಹಾಕೊಳಕ್ಕೆ, ಫ್ಯಾಮಿಲಿ ಫೋಟೋಸ್ ಹಾಕೊಳಕ್ಕೆ ಅಂತೆಲ್ಲ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಅದೇನೆ ಎಲ್ಲಾ ಚೆನ್ನಾಗ್ ಆಗ್ಬಿಟ್ಟು ನನಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಬರೋದಕ್ಕೆ ಶುರು ಆಯ್ತು. ಸೊ ಅವಾಗ ಇದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಒಳ್ಳೆ ಡ್ಯೂರೋಫ್ಲೆಕ್ಸ್ಗೋ ಯಾವ್ದಕ್ಕೋ ಒಂದು ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಪೇಮೆಂಟ್, ಒಳ್ಳೆ ಕೊಲಾಬ್ರೇಷನ್ ಬಂದಿರುತ್ತೆ. ಸೊ ಇದ್ರಲ್ಲಿ ಪೂರ್ತಿ ಖರ್ಚು ಮಾಡ್ಬಿಡಲ್ಲ ನಾನು. ಅದ್ ಏನ್ ಅಮೌಂಟ್ ಬಂದಿರುತ್ತೆ, ಇವಾಗ ಸೀರಿಯಲ್ ಆಗಿರ್ಬೋದು ಅಥವಾ ಏನು ಬ್ರ್ಯಾಂಡ್ ಒಂದು ಪಾರ್ಟ್ ಆಫ್ ಇಟ್. ಸೊ ಅದ್ರಲ್ಲಿ ಮತ್ತೆ ಇದನ್ನ ತಗೊಂಡಿದ್ದು ತುಂಬಾ ಪುಟ್ಟ ಬ್ಯಾಗು, ಸಖತ್ ಕ್ಯೂಟ್ ಬ್ಯಾಗ್, ಸಖತ್ ಕ್ಯೂಟ್. ಇದು ಗ್ರೀನೇ, ಇದು ಗ್ರೀನ್, ಅದು ಗ್ರೀನ್. ಸೊ ಅಂಡ್ ಆಲ್ಮೋಸ್ಟ್ ಎಲ್ಲಾ ಗ್ರೀನ್ ಹೆಂಗಿದೆ ಅಂದ್ರೆ ಒಂಚೂರು ಶೇಡ್ಸ್ ಚೇಂಜ್ ಇದೆ, ಬಟ್ ಎಲ್ಲ ಅದ್ಬಿಟ್ಟು ಒಂದಷ್ಟು ನ್ಯೂಟ್ರಲ್ ಕಲರ್ಸ್ ಇಟ್ಕೊಂಡಿದೀನಿ. ಈಗ ಇದು ಕವಾಲಿದಾಗಿರ್ಬೋದು, ಇದು ಬ್ಲಾಕ್, ಬಟ್ ಇದು ಎಲ್ಲದಕ್ಕೂ ಸೂಟ್ ಆಗುವಂತ ಕಲರ್ಸ್. ಆಮೇಲೆ ಇದು ಕೋಚ್ದಾಗಿರ್ಬೋದು, ಎಲ್ಲದಕ್ಕೂ ಸೂಟ್ ಸಾಕದು ಅಂತ ಹೇಳ್ಬಿಟ್ಟು. ಇದು ಅಗೇನ್ ನಾನು ಇದು ಅದೇ ಮೈಕಲ್ ಕೋರ್ಸ್ದು, ಬಟ್ ಇದನ್ನ ನಾನೇ ಬೆಂಗಳೂರಲ್ಲಿ UB-Cityಗೆ ಹೋಗಿ ತಗೊಂಡಿದ್ದು. ಅಂದ್ರೆ ಈ ತರ ಪುಟ್ ಬ್ಯಾಗು ಬಿಟ್ಟರೆ ಈ ತರ ಮೀಡಿಯಂ ಸೈಜ್ ಬ್ಯಾಗ್ಸ್ ಇಷ್ಟೇ ನನಗೆ ಇಷ್ಟ ಆಗೋದು, ದೊಡ್ಡದು ಇಷ್ಟ ಆಗಲ್ಲ. ಈಗ ಸೀರಿಯಲ್ ಹೋಗ್ತಾ ಅಥವಾ ಏನೋ ನೆಸೆಸಿಟಿ ಜಾಸ್ತಿ ಇರತ್ತೆ ಅಲ್ವಾ, ಅಂತ ಟೈಮ್ಗೆ ದೊಡ್ಡ ಬ್ಯಾಗ್ ಬೇಕನ್ಸಲ್ವಾ? ಅಲ್ಲ, ಈ ತರದ್ ತಗೊಂಡೋಗಲ್ಲ ನಾನು. ಅಂತ ಟೈಮ್ಗೆ ಸೂಟ್ ಕೇಸ್ ಇರುತ್ತೆ ಅಲ್ಲ, ಅದು ಬಟ್ಟೆ ಜಸ್ಟ್ ಒಂದು ಇದು ಶೋಲ್ಡರ್ ಬ್ಯಾಗ್ ತರದ್ ಬರುತ್ತಲ್ಲ, ಆ ತರದ್ ತಗೊಂಡೋಗ್ತೀನಿ ಅಷ್ಟೇ. ಈ ಕೂಂಬು ಬ್ರಷ್ ಎಲ್ಲ ಇಟ್ಕೊಂಡು ಅದ್ರ ಫ್ಯೂಸ್ಗೆ ಈ ತರದೆಲ್ಲ ಏನ್ ತಗೊಂಡೋಗಲ್ಲ. ಸೊ ಇದು ಹಾಗೇನ್ ಅದೇ 24 ಅಲ್ಲಿ ನನ್ನ ಬರ್ಡೇಗೆ ಅಂತ ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು. ಸೊ ಒಂದಷ್ಟು ಗಿಫ್ಟ್ ಆಗಿ ಬಂದಿರೋದು, ಒಂದಷ್ಟು ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು, ಇನ್ನೊಂದಷ್ಟು ಇವಾಗ ಸೀರಿಯಲ್ ಅಲ್ಲಿ ಅಥವಾ ಯಾವ್ದೋ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಅಲ್ಲಿ ಬಂದಿರೋದ್ರಲ್ಲಿ ಪಾರ್ಟ್ ಆಫ್ ದ ಪೇಮೆಂಟ್ ಅಲ್ಲಿ ತಗೊಂಡಿರೋದು. ಆ ತರದ್ದೇ ಇರೋದು ಎಲ್ಲಾನು. ಇದು ಸೂಪರ್ ಕಲರ್. ಹೆಣ್ಮಕ್ಳಿಗೆ ಪಿಂಕ್ ಅಂದ್ರೆ ಸಖತ್ ಇಷ್ಟ. ಇದು ಅದೇ ಸ್ಟೀವ್ ಮ್ಯಾಡನ್ ಅಂತ. ಸೊ ಇದು ಅಷ್ಟೇ ಎಲ್ಲ ಒಂದು ತುಂಬಾ ಅಂತಂದ್ರೆ ಹೈ ಪ್ರೊಫೈಲ್ ಬ್ರ್ಯಾಂಡ್ ಅಂತಾನು ಹೇಳಕ್ಕಾಗಲ್ಲ, ಬಟ್ ವೆರಿ ಗುಡ್ ಬ್ರ್ಯಾಂಡ್. ತುಂಬಾ ವರ್ಷಗಳಿಂದ ಇದೆ, ಒಳ್ಳೊಳ್ಳೆ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ರೆ. ಸೊ ಇದು ನಂಗೆ ಅದೇ ನನ್ನ ತಮ್ಮ ರಕ್ಷಾ ಬಂಧನ್ಗೋ ಏನಕ್ಕೋ ಅದೇ ಎಲ್ರು ನನ್ಗೆ ಹೇಳ್ತಾರೆ, ನಾನು ದುಡ್ಡೇ ಕೊಟ್ಬಿಡಿ, ನನಗೇನ್ ಬೇಕೋ ನಾನು ತಗೋತೀನಿ ಅಂತ ಹೇಳ್ತೀನಿ. ಸೊ ನನ್ನ ತಮ್ಮ ದುಡ್ಡು ಕೊಟ್ಟಿದ್ದ, ಇದ್ರಲ್ಲಿ ಇದನ್ನ ತಗೊಂಡ್ಬಿಟ್ಟೆ. ಸೊ ಇದು ಒಂಥರ ಸಖತ್ತಾಗಿದೆ. ಈ ಕಲರ್ ನನ್ನ ಹತ್ರ ಇಲ್ಲೇ ಇಲ್ಲ, ನಂಗೆ ಸಖತ್ ಇಷ್ಟ ಆಯ್ತು. ಸೊ ಒಂದ್ ಕೈಯಲ್ಲೂ ಇಟ್ಕೋಬಹುದು, ಎಲ್ಲಾ ಡ್ರೆಸ್ಸಸ್ಗೂ ಮ್ಯಾಚ್ ಆಗಲ್ಲ, ಬಟ್ ಕೆಲವು ಒಂದೊಂದಕ್ಕೆ ಕ್ಯಾರಿ ಮಾಡ್ಬೋದು. ಅಂಡ್ ಇದಕ್ಕೆ ಈ ತರ ಇದು ಇದೆ, ಒಂಥರ ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿದೆ ಅಲ್ಲ, ಕ್ರಾಸ್ ಬಾಡಿ ಬ್ಯಾಗ್ ತರ ಕ್ಯಾಶುವಲ್ ಸೂಟ್ ಹಾಕೊಂಡು ಹೋಗ್ಬಿಟ್ರೆ ಸೂಪರ್ ಕಂಫರ್ಟ್, ಅದನ್ನ ಹಾಕೊಳ್ಬೋದು ಅಂತ. ಅಂಡ್ ಅಷ್ಟೇ. ಅದ್ ಬಿಟ್ರೆ ಅದೆಲ್ಲ ಜಸ್ಟ್ ಹಂಗೆ ಮಾಲ್ ಅಲ್ಲಿ ಇಲ್ಲಿ ಇದನ್ನ ಯಾರೋ ಗಿಫ್ಟ್ ಕೊಟ್ಟಿದ್ರು, ಯಾರು ಅಂತ ಗೊತ್ತಿಲ್ಲ ನಂಗೆ. ಹಾಗೆ ನೋಡಿದ ಈ ಆಲನ್ ಸಾಲಿ ಈ ತರದ್ದೆಲ್ಲ ಹೇಗೆ ಅಂದ್ರೆ ಮಾಲ್ ಅಲ್ಲಿ ಓಡಾಡ್ತಾ ಇರ್ತೀವಿ, ಚೆನ್ನಾಗಿ ಕಾಣಿಸುತ್ತೆ, ತಗೊಂಡಿರ್ತೀವಿ ಆ ತರ. ಸೊ ಪರ್ಟಿಕ್ಯುಲರ್ ಆಗಿ ಗಿಫ್ಟು, ಸೆಲ್ಫ್ ಗಿಫ್ಟು ಅಥವಾ ಏನೋ ಒಂದು ಬಂತು, ಅಮೌಂಟ್ ಬಂದಿದೆ, ಸೊ ಅದ್ರದ್ದು ನೆನಪಿಗೆ ಅಂತ ತಗೊಂಡಿರೋದು. ಹೌದು. ಇದಕ್ಕೆ ಇನ್ನೊಂದಿದೆ ಬೆಲ್ಟ್, ಅದನ್ನು ಬೇಕಾದ್ರೂ ಹಾಕೋಬಹುದು, ಹಾಕೋಬಹುದು. ಇದೊಂಥರ ಸೂಪರ್. ಅಂದ್ರೆ ನಮ್ಗೆ ಯಾವ ಡ್ರೆಸ್ಸಿಗೆ ಹೆಂಗ್ ಕಂಫರ್ಟಬಲ್ ಅಂತ ನೋಡ್ಕೊಂಡು ನಾವು ಈ ಬೆಲ್ಟ್ ಗಳನ್ನ ಸೆಲೆಕ್ಟ್. ಇದು ರೀಸೆಂಟ್ ಆಗಿ ಈಗ ಅಂದ್ರೆ ಒಂದ್ ವಾರದ ಹಿಂದೆ ಪ್ರೀತಮ್ ಅವರ ಫ್ರೆಂಡ್, ಸ್ಕೂಲ್ ಫ್ರೆಂಡ್, ಸೊ ಅವರು ಅವ್ರ ಮನೆಗೆ ಊಟಕ್ಕೆ ಅಂತ ಕರೆದಿದ್ರು. ಅಂದ್ರೆ ಈ ಪ್ರೆಗ್ನೆಂಟ್ ಆದ್ಮೇಲೆ ಎಲ್ಲರ ಮನೆಗೂ ಊಟಕ್ಕೆ ಕರಿತಾ ಇರ್ತಾರಲ್ಲ, ಸೊ ಅದರ ಅವ್ರ ಮನೆಗೆ ಹೋಗಿದ್ವಿ. ಸೊ ಅಲ್ಲೇ ಅವ್ರಿಗೆ ಗೊತ್ತೇ ಇಲ್ಲ ನನಗೆ ಗ್ರೀನ್ ಇಷ್ಟ ಅಂತ. ಸೊ ಬಟ್ ಅವ್ರು ಸುಮ್ನೆ ಒಂದು ಗಿಫ್ಟ್ ತರ ಮನೆಗೆ ಹೋದಾಗ ಕೊಟ್ರು. ಬಟ್ ನಂಗೆ ಕೋಇನ್ಸಿಡೆಂಟ್ಲಿ ಇವ್ ಒಳ್ಳೆ ಆಲಿವ್ ಗ್ರೀನ್ ಕಲರ್ ಬ್ಯಾಗೇ ಸಿಕ್ಬಿಟ್ಟು ನೆಕ್ಸ್ಟ್ ಡೇ ಇಂದಾನೆ ಇದನ್ನ ಯೂಸ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟೆ. ಕೆಲವು ಐಟಮ್ಸ್ ಹಂಗೆ ಒಂದಷ್ಟು ಎಷ್ಟಿಟ್ರು ಅದು ಯೂಸ್ ಮಾಡೇ ಇರಲ್ಲ ನಾವು. ಹೌದು. ಬಟ್ ಕೆಲವೆಲ್ಲ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದು ಸಖತ್
ಕ್ಯೂಟ್ ಆಗಿದೆ. ಹೌದು. ಪಿಸ್ತಾ ಗ್ರೀನ್. ಚೆನ್ನಾಗಿದೆ. ಎಸ್, ಇವಾಗ ಸೊ ಇದಿಷ್ಟು ಬ್ಯಾಗ್ಸ್ ಅಂದ್ರೆ ಇನ್ನೂ ಒಂದಷ್ಟು ಬ್ಯಾಗ್ಸ್ ಎಲ್ಲ ಇದೆ. ಒಂದಷ್ಟು ತೆಗೆದುಬಿಟ್ಟು ತೋರಿಸಿದ್ದೀನಿ ಯಾವ್ದಾದಿದೆ ಅವೆಲ್ಲ. ಬಟ್ ಒಂದಷ್ಟನ್ನ ನಾನು ನಮ್ಮ ಅಮ್ಮನ ಮನೇಲಿ ಇಟ್ಟಿದ್ದೀನಿ. ಹಾಗೇನು ಇನ್ನೊಂದಷ್ಟು ಅತ್ತೆ ಮನೇಲಿ ಇದೆ. ಅತ್ತೆದೇ ಒಂದಷ್ಟು ಬ್ಯಾಗ್ಸ್ ಕಲೆಕ್ಷನ್ ಇದೆ. ಅತ್ತೆ ಮನೆಯಲ್ಲಿ ಕಲೆಕ್ಷನ್ ನೋಡಿ ನಾನು ಒಂದು ಆರಾಮಾಗಿ ಬೂಟಿಕಲ್ಲಿ ಒಂದು ಸೆಕ್ಷನ್ ಮಾಡ್ಬಿಡ್ಬೋದು ಅಂತ ಹೌದು. ಹೇಳಿದೆ. ನಮ್ಮ ಅತ್ತೆ ಯಾರೇ ಇವಾಗ ಯಾವುದೇ ಅಬ್ರಾಡ್ ಕಂಟ್ರೀಸ್ಗೆ ಹೋದ್ರು ಕೂಡ ಅಲ್ಲಿನ ಒಳ್ಳೊಳ್ಳೆ ಬ್ರ್ಯಾಂಡ್ ಸಿಗುತ್ತೆ. ಇಲ್ಲಿ ಸಿಗಲ್ಲ ಅಂತ ಸಿಗುತ್ತೆ, ಬಟ್ ಇಲ್ಲಿ ಅಲ್ಲಿಗಿಂತ ಜಾಸ್ತಿ ದುಡ್ಡು ಹೇಳ್ತಾರೆ. ಹೌದು. ಸೊ ಅಲ್ಲಿ ಯಾರೇ ಹೋದ್ರು ಕೂಡ ಅಲ್ಲಿಂದ ನಮ್ಮ ಅತ್ತೆ ಈ ತರದ್ ಎಲ್ಲಾ ಡಿಫ್ರೆಂಟ್ ಬ್ರ್ಯಾಂಡ್ಸ್ಗಳ್ದು ಕೂಡ ತರಿಸ್ಕೊತಾ ಇರ್ತಾರೆ. ಸೊ ಅವ್ರು ಒಂದಷ್ಟು ಕಲೆಕ್ಷನ್ ಮಾಡಿಟ್ಟಿದ್ದಾರೆ ಅತ್ತೆ. ಹೌದು.